ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಇವತ್ತು ನಾವು ಹೋಗ್ತಿರೋಂಥದ್ದು ನಮ್ಮ ಕಾಫಿ ನಾಡು ಚಿಕ್ಕಮಗಳೂರಿಗೆ. ಅಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಸ್ಟೇ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಈ ವೀಕೆಂಡ್ ಲಾಂಗ್ ವೀಕೆಂಡ್ ಇರೋದ್ರಿಂದ ರಜಾ ಇತ್ತು ಅಂತ ನಾವು ಈಗ ಪ್ಲ್ಯಾನ್ ಮಾಡಿರೋದು. ಈ ರೆಸಾರ್ಟ್ ಸ್ಪೆಷಾಲಿಟಿ ಏನಂತಂದರೆ ಬ್ಯೂಟಿಫುಲ್ ಮುಳ್ಳಯ್ಯನಗಿರಿ ವ್ಯೂ ಕಾಣುತ್ತೆ. ಆಮೇಲೆ ಹೋಗ್ತಾ ಆಫ್ ರೋಡಿಂಗ್ ಸಹ ಇದೆ. ವೈಡ್ ವೆರೈಟೀಸ್ ಆಫ್ ರೂಮ್ಸ್ ಇದೆ ಅಂತ ಗೊತ್ತಾಯಿತು. ಆಮೇಲೆ ಟ್ರೆಕ್ಕಿಂಗ್ ಎಲ್ಲ ಇದೆ, ತುಂಬ ಆ್ಯಕ್ಟಿವಿಟೀಸ್ ಓರಿಯೆಂಟೆಡು, ಪಾಕೆಟ್ ಫ್ರೆಂಡ್ಲಿ ಅಂತೆಲ್ಲ ಕೇಳ್ಪಟ್ವಿ. ಸೊ ಅದು ರೆಸಾರ್ಟ್ನ ನೋಡೋಣ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ. ನಾವು ಬೆಂಗಳೂರು ಅರ್ಲಿ ಮಾರ್ನಿಂಗ್ ಬಿಟ್ಟು ಇವಾಗ ಆಲ್ಮೋಸ್ಟ್ ಲೈಕ್ ಇನ್ನೊಂದು 15-20 ಮಿನಿಟ್ಸಲ್ಲಿ ನಾವು ಸ್ಟೇ ಹತ್ರ ಹೋಗ್ತೀವಿ. ಅಂದರೆ ಬ್ಲೂ ಮೌಂಟ್ ರೆಟ್ರೀಟ್ ಹತ್ರ ಹೋಗ್ತೀವಿ. ತುಂಬ ಕನ್ಫ್ಯೂಸ್ ಆಗಬೇಡಿ, ಬ್ಲೂ ಮೌಂಟ್ ರೆಸಾರ್ಟು, ಬ್ಲೂ ಮೌಂಟ್ ಹೋಮ್ ಸ್ಟೇ ಬೇರೆ ಬೇರೆದೆಲ್ಲ ನಾನು ಗೂಗಲ್ ಮ್ಯಾಪಲ್ಲೆಲ್ಲ ರೆಕಮೆಂಡ್ ಮಾಡ್ತು. ಬಟ್ ಇದು ಹೆಸರು ಬ್ಲೂ ಮೌಂಟ್ ರೆಟ್ರೀಟ್ ಅಂತ. ಗೂಗಲ್ ಮ್ಯಾಪ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅದನ್ನ ಖಂಡಿತ ಚೆಕ್ ಮಾಡಿ. ಟೈಮ್ ಈಗ 12 ಗಂಟೆ ಆಗ್ತಾ ಬಂತು. ಬರಬೇಕಾದ್ರೆ ಲಾಸ್ಟ್ 2 ಕಿಲೋಮೀಟರ್ ಸ್ಟ್ರೆಚ್ಚು ಕಂಪ್ಲೀಟ್ ಆಫ್ ರೋಡ್ ಇದೆ. ಬರಬೇಕಾದ್ರೆ ನಿಮ್ಮ ವೆಹಿಕಲಲ್ಲಿ ಒಳ್ಳೆ ಫನ್ ಡ್ರೈವ್ ಅಂತ ಖಂಡಿತ ಅನಿಸುತ್ತೆ. ಸೊ ಚೆಕ್-ಇನ್ ಆಗಿದ್ದೀವಿ. ಇನ್ನೇನು ಲಂಚ್ ರೆಡಿ ಆಗ್ತಾ ಇದೆ ಅಂತ ಅಂದರು. ಸೊ ಲಂಚ್ ಟೇಸ್ಟ್ ಮಾಡೋಣ ಇವಾಗ. ಕೊಟ್ಟರು. ಸೊ ಕುಡ್ಕೊಂಡು ನಮ್ಮ ರೂಮ್ ಕಡೆಗೆ ಬಂದಿದ್ದೀವಿ. ನಾವು ಇವತ್ತು ಸ್ಟೇ ಆಗ್ತಿರೋದು 2 BHK ವಿಲ್ಲಾದಲ್ಲಿ. ಇಲ್ಲಿ ತುಂಬಾ ಬೇರೆ ಬೇರೆ ಥರ ಸ್ಟೇ ಆಪ್ಷನ್ಸ್ ಇದೆ. ಇಲ್ಲಿ 2 BHK ವಿಲ್ಲಾ, 1 BHK ವಿಲ್ಲಾ, ಮತ್ತು ಕಪಲ್ ರೂಮ್ಸ್ ಮತ್ತು ವುಡನ್ ಕಾಟೇಜ್ ಅಂತ ಎಲ್ಲ ಇದೆ. ಸೊ ಇಲ್ಲಿ ಮೇನ್ ಅಡ್ವಾಂಟೇಜ್ ಅಂದರೆ ಈ ರೆಸಾರ್ಟ್ದು ಯಾವುದೇ ನೀವು ಸ್ಟೇ ತೊಗೊಳ್ಳಿ, ಯಾವುದೇ ರೂಮ್ಸ್ ತೊಗೊಳ್ಳಿ, ಅದು ಎಲ್ಲದು ಈ ಮುಳ್ಳಯ್ಯನಗಿರಿ ಪೀಕ್ ಮತ್ತು ದೇವಿರಮ್ಮ ಬೆಟ್ಟ, ದತ್ತಪೀಠ, ಸೊ ಈ ವ್ಯೂಯೇ ಕಾಣಿಸುತ್ತೆ. ಕಿಚನ್ ಇರ್ಬೋದು, ಮತ್ತು ಪೂಲ್ ಫೇಸಿಂಗ್ ಇರ್ಬೋದು, ಡೈನಿಂಗ್ ಇರ್ಬೋದು, ಎಲ್ಲದು ಅದೇ ಫೇಸ್ ಕಾಣಿಸುತ್ತೆ. ಅದು ನಮಗೆ ತುಂಬ ಇಷ್ಟ ಆಯಿತು ಬಂದಿದ್ದ ತಕ್ಷಣವೇ. ಸೊ ಈಗ ಒಳಗಡೆ ಹೋಗೋಣ ಬನ್ನಿ. ಇವತ್ತು ನಾವು ಸ್ಟೇ ಆಗ್ತಿರೋ 2 BHK ವಿಲ್ಲಾ ಹೇಗಿದೆ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ನೋಡ್ತಿರ್ಬೋದು ಫ್ರಂಟಲ್ಲಿ ಒಂದು ಸಿಟ್ಔಟ್ ಇದೆ. ಸೊ ವ್ಯೂ ನೋಡಿಕೊಂಡು ಸಂಜೆ ಹೊತ್ತು ಕುತ್ಕೋಬೋದು, ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ. ಬನ್ನಿ ಒಳಗಡೆ. ಈ ವಿಲಾದಲ್ಲಿ 2 ರೂಮ್ಸ್ ಬರುತ್ತೆ. ಒಂದು ಈ ಥರ ಲಿವಿಂಗ್ ಏರಿಯಾ ಬರುತ್ತೆ. 2 ರೂಮ್ಗೂ ಅಟ್ಯಾಚ್ ಬಾತ್ರೂಮ್ ಇದೆ. ಮತ್ತು ಇಲ್ಲಿ ಬಂದಿದ ತಕ್ಷಣ ಈ ಲಿವಿಂಗ್ ಏರಿಯಾದಲ್ಲಿ ತುಂಬ ಜನ ಆಕ್ಯುಪೈ ಮಾಡುವಷ್ಟು ಜಾಗ ಇದೆ. ಒಂದು 6 ಸೀಟರ್ಸ್ದು ಕೋಚ್ ಕೂಡ ಇದೆ. ಇನ್ನು ಈ ಸೈಡ್ ಕಾಣಿಸ್ತಿರೋದು ಕಿಚನ್ ಏಟು. ನಮಗೆ ಕೆಟಲ್ಲು ಮತ್ತು ಒಂದು ಸ್ಯಾಚೆಸ್ ಎಲ್ಲ ಇಟ್ಟಿದ್ದಾರೆ. ಕಾಫಿ ಪೌಡರ್, ಟೀ ಪೌಡರ್ ಬೇಕು ಅಂದರೆ ಮಾಡ್ಕೊಳ್ಬೋದು. ಈಗ ರೂಮ್ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಈ ಕಡೆ ಒಂದು ಡೈನಿಂಗ್ ಟೇಬಲ್ ಇದೆ. ಒಂದು 4 ಸೀಟರ್ಸ್ ಡೈನಿಂಗ್ ಟೇಬಲ್ ಇದೆ. ಸೊ ಬನ್ನಿ ರೂಮ್ಗೆ ಹೋಗೋಣ. ಇಲ್ಲಿ ರೂಮ್ಸು ಅಕ್ಕಪಕ್ಕನೇ ಬರುತ್ತೆ 2. ಈಗ ಈ ರೂಮ್ ಒಂದು ತೋರಿಸ್ತೀನಿ ನಿಮಗೆ. ಆಲ್ಮೋಸ್ಟ್ ಸೇಮೇ ಬರುತ್ತೆ ಈ ಕಡೆದು. ಬಟ್ ಡಿಫ್ರೆನ್ಸ್ ಏನು ಅಂತಂದರೆ ಒಂದು ಫಾರೆಸ್ಟ್ ವ್ಯೂ ಕಾಣಿಸುತ್ತೆ, ಈ ಕಡೆದು ಮುಳ್ಳಯ್ಯನಗಿರಿ ಪೀಕ್ ವ್ಯೂ ಕಾಣಿಸುತ್ತೆ. ಬನ್ನಿ ತೋರಿಸ್ತೀನಿ. ಈ ರೂಮಲ್ಲಿ ಆಲ್ಮೋಸ್ಟ್ ಕಿಂಗ್ ಸೈಜ್ ಇರೋ ಬೆಡ್ ಇದೆ. ಕಂಫರ್ಟಬಲ್ ಆಗಿದೆ ಬೆಡ್ ಕೂಡ. ಮತ್ತು ಈ ಸೈಡಲ್ಲಿ ವಾರ್ಡ್ರೋಬ್ ಇದೆ, ನಮ್ಮ ಲಗೇಜಸ್ ಇಟ್ಕೋಬೋದು. ಒಂದು ಸೈಡ್ ಟೇಬಲ್ ಇದೆ. ಮತ್ತು ಈ ರೂಮ್ ಒಂಥರ ಎಲಿಗೆಂಟ್ ಆಗಿದೆ, ಫುಲ್ ಬ್ರೈಟ್ ಆಗಿದೆ. ಯಾಕೆ ಅಂತಂದರೆ ಇಲ್ಲಿ ನೋಡ್ತಿರ್ಬೋದು ಈ ವ್ಯೂ, ಇದು ಮುಳ್ಳಯ್ಯನಗಿರಿ ಕಾಣಿಸುತ್ತೆ. ಮತ್ತು ಇಲ್ಲಿಂದ ಒಂದು ಡೋರ್ ಇದೆ. ಸೊ ನಾವು ಬಾಲ್ಕನಿಗೆ ಈಸಿಯಾಗಿ ಹೋಗ್ಬೋದು. ಮತ್ತು ಈ ಸೈಡು ಒಂದು ವಿಂಡೋ ಇರೋದ್ರಿಂದ ಇದು ಫಾರೆಸ್ಟ್ ವ್ಯೂ ಕಾಣಿಸುತ್ತೆ. ತುಂಬ ಈ ಕರ್ಟನ್ ತೆಗೆದ್ರೆ ಸಾಕು, ಫುಲ್ಲು ಬ್ರೈಟ್ ಆಗಿರುತ್ತೆ. ಆಮೇಲೆ ಇನ್ನೊಂದೇನು ಅಂತಂದರೆ ನಾವು ಮಾರ್ನಿಂಗ್ ಎದ್ದಾಗ ಹಿಂಗೆ ತೆಕ್ಕೊಂಡು ಮಲಗಿದ್ರೆ ಮಾರ್ನಿಂಗ್ ಕಂಡುಬಿಟ್ಟಿದ ತಕ್ಷಣ ಈ ವ್ಯೂ ಕಾಣಿಸುತ್ತಲ್ಲ, ಅದು ಸಖತ್ತಾಗಿರುತ್ತೆ. ಇಲ್ಲಿ 2 ರೂಮ್ ಬರುತ್ತೆ. 2 ರೂಮ್ಗೂ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಅಂತ ಹೇಳಿದೆ. ಸೊ ಇದು ಒಂದು ಬಾತ್ರೂಮು. ಸೊ ಬಾತ್ರೂಮು ಅಷ್ಟೇ ಕ್ಲೀನ್ ಆಗಿದೆ. ಆ್ಯಂಡ್ ಈ ಕಡೆ ಸಿಂಕ್ ಏರಿಯಾ ಬರುತ್ತೆ, ಈ ಕಡೆ ಕಮೋಡ್ ಬರುತ್ತೆ, ಈ ಕಡೆ ಸಪ್ರೇಟ್ ಶವರ್ ಏರಿಯಾ ಬರುತ್ತೆ. ಆ್ಯಂಡ್ ಡೆಂಟಲ್ ಕಿಟ್ ಮತ್ತು ಬಾತ್ ಎಸೆನ್ಷಿಯಲ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಈ ಕಡೆ ಟವಲ್ಸ್ ಎಲ್ಲ ಇದೆ. ಸೊ ಕ್ಲೀನ್ ಆಗಿದೆ. ಇಲ್ಲಿ ಟೋಟಲ್ ಆಗಿ 6 ಕಪಲ್ ರೂಮ್ ಬರುತ್ತೆ. ಅದರಲ್ಲಿ ಒಂದು ಈಗ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ. ಇದು ಬೇರೆ ಬೇರೆ ಕಡೆ ಇದೆ. ಈ ಲೈನಲ್ಲಿ 4 ಇದೆ, ಇನ್ನೆರಡು ಬೇರೆ ಕಡೆ ಇದೆ ಅಂತ ಹೇಳಿದ್ರು. ಸೊ ಇವತ್ತೆಲ್ಲ ಗೆಸ್ಟ್ ಇದ್ದಾರೆ, ಅದು ತೋರ್ಸಕ್ಕಲ್ಲ. ಇದೊಂದು ಖಾಲಿ ಇತ್ತು, ಇದೊಂದು ತೋರಿಸ್ತೀನಿ. ಬನ್ನಿ ಒಳಗಡೆ ಹೋಗೋಣ.
ನಮಗೆ ಎಂಟ್ರಿಲೇ ಫಸ್ಟ್ ಕಾಣಿಸೋದೆ ಕಿಚನೆಟ್ ಏರಿಯಾ ಕಾಣಿಸುತ್ತೆ. ಸೊ ಕೆಟಲ್ಲು ಸ್ಯಾಚಸ್ ಎಲ್ಲ ಇಟ್ಟಿದ್ದಾರೆ ಕಾಫಿ ಟೀಗೆ. ಮತ್ತು ಇಲ್ಲಿ ಡ್ರಾಯರ್ಸ್ ಎಲ್ಲ ಇದೆ, ಏನಾದ್ರು ನಿಮ್ಮ ಬಿಲಾಂಗಿಂಗ್ಸ್ ಇಟ್ಕೊಳ್ಳೋದಾದ್ರೆ ಇಟ್ಕೋಬೋದು ಇಲ್ಲಿ. ಮತ್ತು ಇಲ್ಲೊಂದು ಸ್ಪೇಸ್ ಇದೆ, ಏನೋ ನೆಕ್ಸ್ಟ್ ಇನ್ನು ಶಾರ್ಟ್ಲಿ ಇದು ಒಂದು ರೆಫ್ರಿಜರೇಟರ್ ಅನ್ನೋ ಥರ ಪ್ಲ್ಯಾನ್ ಇದೆಯಂತೆ. ಸೊ ಅದಕ್ಕೆ ಸ್ಪೇಸ್ ಮಾಡಿದ್ದಾರೆ. ಆ್ಯಂಡ್ ಈ ಸೈಡಲ್ಲಿ ಬಂದಾಗ ಒಂದು ಲಗೇಜ್ ರ್ಯಾಕ್ ಇದೆ ಮತ್ತು ಅದಕ್ಕೂ ಡ್ರಾಯರ್ಸ್ ಇದೆ. ಮತ್ತು ಇನ್ನು ಸ್ಲಿಪ್ಪರ್ಸ್ ಎಲ್ಲ ಇಟ್ಕೊಳ್ಳೋಕ್ಕೂ ಒಂದು ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಇನ್ನು ಈ ಸೈಡ್ ಬಂದರೆ ಒಂದು ಲಾಂಗ್ ಮಿರರ್ ಇದೆ, ನಮಗಿಂತ ಹೈಟಲ್ಲಿದೆ. ಆ್ಯಂಡ್ ವಾರ್ಡ್ರೋಬು ಅಷ್ಟೇ ಸಖತ್ ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿದೆ ನಿಮ್ಮ ಲಗೇಜಸ್ ಎಲ್ಲ ಇಟ್ಕೊಳ್ಳೋದಕ್ಕೆ. ಇನ್ನು ಆ ಸೈಡಲ್ಲಿ ಇಲ್ಲಿ ಡಿವೈಡ್ ಆಗುತ್ತೆ ಬೆಡ್ರೂಮ್ ಏರಿಯಾ ಮತ್ತು ಈ ಥರ ಕಿಚನೆಟ್ ಏರಿಯಾ ಅಂತ. ಸೊ ಬೆಡ್ರೂಮ್ ತೋರಿಸ್ತೀನಿ ಬನ್ನಿ. ಇನ್ನು ಈ ಸೈಡಲ್ಲಿ ಒಂದು ಕಿಂಗ್ ಸೈಜ್ ಕಾಟ್ ಇದೆ, ಬೆಡ್ ಇದೆ. ಆ್ಯಂಡ್ ಎರಡು ಸೈಡಲ್ಲೂ ಒಂದು ಸೈಡ್ ಟೇಬಲ್ ಕೊಟ್ಟಿದ್ದಾರೆ. ಈ ಸೈಡ್ ಟಿ ವಿ ಇದೆ ಮತ್ತು ಇಲ್ಲಿ ಒಂದು ವರ್ಕ್ ಸ್ಟೇಷನ್ಗೆ ಒಂದು ಸ್ಮಾಲ್ ಸ್ಪೇಸ್ ಕೂಡ ಮಾಡಿದ್ದಾರೆ, ಚೇರ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ವರ್ಕ್ ಸ್ಟೇಷನ್ ಇರೋದ್ರಿಂದ ನೀವು ವರ್ಕ್ ಕೂಡ ಮಾಡ್ಕೊಳ್ಬೋದು. ಮತ್ತು ನೆಟ್ವರ್ಕ್ ಎಲ್ಲ ಇದೆ, ಏರ್ಟೆಲ್ ಇದೆ, ಜಿಯೋ ಇದೆ. ಆ್ಯಂಡ್ ಈ ಕಡೆಯಿಂದ ಕಾಣಿಸ್ತಿದೆ ನಿಮಗೆ ಆರಾಮಾಗಿ ಬಾಲ್ಕನಿಗೆ ಹೋಗಿ ಕೂತ್ಕೊಂಡ್ರೆ ಇಲ್ಲಿ ಒಂದು ಟೀ ಟೇಬಲು ಮತ್ತು 2 ಚೇರ್ ಕೊಟ್ಟಿದ್ದಾರೆ. ಸೊ ಹೊರಗಡೆನಾರು ಆಗಲಿ ಇಲ್ಲ ಒಳಗಡೆನಾರು ಆಗಲಿ ಕೂತ್ಕೊಂಡು ನೋಡ್ತಾ ಇದ್ರೆ ವ್ಯೂ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ. ನಾನೀಗ ಬಾತ್ರೂಮ್ ಏರಿಯಾದಲ್ಲಿದ್ದೀನಿ. ಈ ಕಡೆ ಸಿಂಕ್ ಇದೆ, ಈ ಕಡೆ ಕಮೋಡ್ ಇದೆ, ಮತ್ತು ಇಲ್ಲೂ ಒಂದು ದೊಡ್ಡ ಮಿರರ್ ಇದೆ. ಈ ಕಡೆ ಸಪ್ರೇಟ್ ಶವರ್ ಏರಿಯಾ ಬರುತ್ತೆ. ಸೊ ಇಲ್ಲಿಂದನೂ ಗ್ಲಾಸ್ ವಿಂಡೋ ಇದೆ. ಸೊ ಇಲ್ಲಿಂದನೂ ಒಂದು ವ್ಯೂ ಸೂಪರ್ ಆಗಿ ಕಾಣಿಸುತ್ತೆ. ಊಟ ಎಲ್ಲ ಮುಗಿಸ್ಕೊಂಡ್ಬಂದ್ವಿ, ಇವಾಗ ರೆಸ್ಟ್ ಮಾಡೋಣ ಅಂತ. ಊಟ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. 2 ವೆಜ್ಜು ಮತ್ತು ನಾನ್ ವೆಜ್ 2 ಸಹ ಬಫೆ ಇರುತ್ತೆ ಇಲ್ಲಿ ಲಂಚು ಮತ್ತು ಡಿನ್ನರ್ಗೆ. ಸೊ ಇವತ್ತು ಊಟಕ್ಕೆ ಪಾಯಸ ಇತ್ತು ಮತ್ತು ಬೆಂಡಿ ಫ್ರೈ ಇತ್ತು ಸ್ಟಾರ್ಟರ್ಸ್ ಅಂತ, ಚಪಾತಿ ಮತ್ತು ವೆಜ್ ಕುರ್ಮಾ ಥರ ಏನೋ ಮಾಡಿದರು, ಮತ್ತು ಅನ್ನ ಸಾರು ತಿಳಿ ಸಾರು ಇತ್ತು, ಮತ್ತು ದಾಲ್ ಥರ ಇನ್ನೊಂದು ಮಾಡಿದರು. ಆಮೇಲೆ ಒಂದು ಗೀ ರೈಸ್, ಹಪ್ಪಳ, ಸಲಾಡು, ಮೊಸರನ್ನ ಇತ್ತು, ಮತ್ತು ಆಮೇಲೆ ವೆಜಿಟೇಬಲ್ ನೂಡಲ್ಸ್ ಸೂಪ್ ಇತ್ತು. ಫುಡ್ ಎಲ್ಲ ಟೇಸ್ಟ್ ಮಾಡಿದ್ವಿ, ತುಂಬ ಚೆನ್ನಾಗಿದೆ ಅಂತಲೇ ಅನ್ನಿಸ್ತು. ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈಗ ಸಂಜೆ 6 ಗಂಟೆ ಆಗಿದೆ. ಸೊ ಸ್ನ್ಯಾಕ್ಸ್ ಟೈಮಿಗೆ ಬಂದಿದ್ದೀವಿ ನಾವು. ಇಲ್ಲಿ ಡೈನಿಂಗ್ ಏರಿಯಾ ಇದೆ. ಸೊ ಇಲ್ಲಿ ಕೂತ್ಕೊಂಡು ಸನ್ಸೆಟ್ನ ನೋಡ್ಬೋದು ವಿತ್ ಹಿಲ್ ವ್ಯೂ. ಸಖತ್ತಾಗಿದೆ, ಅದು ಮಾತ್ರ ತುಂಬ ಇಷ್ಟ ಆಯಿತು ನಮಗೆ. ಮತ್ತು ಬಿಸಿ ಬಿಸಿಯಾಗಿ ಕಾಫಿ ಮತ್ತು ಆಲೂ ಬಜ್ಜಿ ಮಾಡಿದ್ದಾರೆ, ಟೇಸ್ಟ್ ಚೆನ್ನಾಗಿದೆ. ಸೊ ನೈಸ್ ಎಕ್ಸ್ಪೀರಿಯನ್ಸ್ ಅನಿಸ್ತಿದೆ ನಮಗೊಂದು. ಈಗ ನಾವು ಟೆರೆಸ್ ಮೇಲೆ ಇದೀವಿ. ಇಲ್ಲಿ ಕ್ಯಾಂಡ್ಲೈಟ್ ಡಿನ್ನರ್ಗೆ ಅರೇಂಜ್ ಮಾಡಿ ಕೊಟ್ಟಿದ್ದಾರೆ ನಮಗೆ. ಇದು ವೈಬ್ ಹೇಗಿದೆ ಅಂತಂದ್ರೆ ಹಿಂದ್ಗಡೆ ಚಂದ್ರ ಕಾಣಿಸ್ದೇನೆ, ಆಲ್ಮೋಸ್ಟ್ ಫುಲ್ ಮುಂಡೆ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಲೈಟಿಂಗ್ಸ್ ಇರೋದು, ಮತ್ತೆ ಹಿಂದ್ಗಡೆ ಒಂದು ಲೈಟ್ ಮ್ಯೂಸಿಕ್ ಕೂಡ ಪ್ಲೇ ಮಾಡ್ತಾ ಇದ್ದಾರೆ. ಈ ಕಡೆ ಹಿಲ್ ವ್ಯೂ ಇದೆ, ಮತ್ತೆ ವೆದರ್ ಅಷ್ಟೇ ಒಂದು ಚಿಲ್ಡ್ ಆಗಿದೆ. ಸೊ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಇಲ್ಲಿಗ ನಾವು ಮುಂಚೆನೆ ಹೇಳಿದ್ವಿ ಈ ತರ ಕ್ಯಾಂಡ್ಲೈಟ್ ಡಿನ್ನರ್ ಅರೇಂಜ್ ಮಾಡ್ಕೊಡಿ ಅಂತ. ಸೊ ಮಾಡ್ಕೊಟ್ಟಿದ್ದಾರೆ. ಅಂಡ್ ನೀವು ಏನಾದ್ರು ಸ್ಪೆಷಲ್ ಅಕೇಶನ್ಸ್ ಇದ್ರೆ ಲೈಕ್ ಆನಿವರ್ಸರಿ, ಬರ್ತ್ಡೇ ಸೆಲೆಬ್ರೇಷನ್ಸ್ ಈ ತರ ಏನಾದ್ರು ಇದ್ರೆ ಸೊ ನೀವು ಮುಂಚೆನೆ ಬುಕ್ ಮಾಡಬೇಕಾದ್ರೆ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ಅವರು ಅರೇಂಜ್ ಮಾಡ್ಕೊಡ್ತಾರೆ ವಿತ್ ಅಡಿಷನಲ್ ಕಾಸ್ಟ್. ಸೊ ಈಗ ನಾವು ಶುರು ಮಾಡ್ತೀವಿ ನಮ್ಮ ಕ್ಯಾಂಡ್ಲೈಟ್ ಡಿನ್ನರ್ನ. ಗುಡ್ ಮಾರ್ನಿಂಗ್. ಟೈಮ್ ನೀವು ಈಗ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, 9 ಗಂಟೆ. ಬಟ್ ಸ್ಟಿಲ್ ನೋಡ್ಬೋದು ಕಂಪ್ಲೀಟ್ ಮುಳ್ಳಯ್ಯನಗಿರಿ ಮತ್ತು ಈ ಕಡೆ ದೇವಿರಮ್ಮನ ಬೆಟ್ಟ ಎಲ್ಲ ಕಂಪ್ಲೀಟ್ ಫಾಗಲ್ ಕವರ್ ಆಗಿದೆ. 9 o'clock ಆದರೂ ಈ ಥರ ಇದೆಯಾ ಅಂತ ನಾವು ಅಜ್ಯೂಮ್ ಮಾಡ್ಕೋಬೋದು. ಈಗ ನಾವು ಆಲ್ಮೋಸ್ಟ್ ಫೆಬ್ರವರಿಲಿ ಇದ್ದೀವಿ. ನೆಕ್ಸ್ಟ್ ಇಯರ್ ಅಲ್ಲಿ ನೆಕ್ಸ್ಟ್ ಮಂತು ಮಾರ್ಚು. ಸೊ ಅಂದರೆ ಸಮ್ಮರ್ ಬಂತು. ಸಮ್ಮರ್ಲು ಆದರೂ ಸಹ ಯಾವ ಥರ ಇರುತ್ತೆ ನಾವು ಇಮ್ಯಾಜಿನ್ ಮಾಡ್ಕೋಬೋದು. ಸೊ ಗ್ರ್ಯಾಜುಲಿ ಕಡಿಮೆ 10-11 ಗಂಟೆ ಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ ಫಾಗು. ಬಟ್ ಸ್ಟಿಲ್ ನಿಮಗೆ 9 ಗಂಟೆ 10 ಗಂಟೆವರೆಗೂ ಇದೇ ಥರನೇ ಇರುತ್ತೆ ಎನ್ವೈರನ್ಮೆಂಟು ನೀವು ಇಲ್ಲಿ ಬಂದಾಗ, ಅಂದರೆ ಈ ರೆಸಾರ್ಟಿಗೆ ಬಂದಾಗ. ಮತ್ತು ಹತ್ತಿರದಲ್ಲೇ ಒಂದು ಪ್ಲಾಂಟೇಷನ್ ವಾಕ್ ಸಹ ಇದೆ, ಮತ್ತು ಒಂದು ಟ್ರೆಕ್ ಸಹ ಇದೆ. 3 kilometers ಟ್ರೆಕ್ ಕರ್ಕೊಂಡು ಹೋಗ್ತಾರೆ. ಇಲ್ಲ ಅಂದರೆ ಪ್ಲಾಂಟೇಷನ್ ವಾಕ್ ಇದೆ, ಕಾಫಿ ಪ್ಲಾಂಟೇಷನ್ ವಾಕು, ಮತ್ತು ದೊಡ್ಡ ದೊಡ್ಡ ಸಿಲ್ವರ್ ಮರಗಳು ಮಧ್ಯದಲ್ಲಿ ಹೋಗೋದು, ಅದೇ ಒಂಥರ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಬನ್ನಿ ಅದನ್ನು ಹೋಗೋಣ.
ಟೈಮು 9:30 ಆಗಿದೆ. ಸೊ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಇನ್ನೂ ಫುಲ್ಲು ಚಳಿನೇ ಇದೆ ಹೊರಗಡೆ ವೆದರು. ಸೊ ಬಿಸಿಲಿಗೆ ಕೂತಿದ್ದೀವಿ ಈಗ ನಾವು. ಆ್ಯಂಡ್ ಈಗ ಇವತ್ತು ಬ್ರೇಕ್ಫಾಸ್ಟ್ಗೆ ಮೇಯ್ನ್ 4 ತಿಂಡಿಗಳನ್ನ ಮಾಡಿದ್ದಾರೆ. ಒಂದು ಇಡ್ಲಿ, ವಡೆ, ಚಟ್ನಿ, ಸಾಂಬಾರಿದೆ, ಪೂರಿ, ಸಾಗು, ಚಿತ್ರಾನ್ನ, ಶಾವಿಗೆ ಉಪ್ಪಿಟ್ಟು, ಮತ್ತು ಸ್ವೀಟಿಗೆ ಕೇಸರಿ ಬಾತ್ ಇದೆ, ಮತ್ತು ಕಟ್ ಫ್ರೂಟು, ಮತ್ತು ಒಂದು ಬಾಯ್ಲ್ಡ್ ಎಗ್ ಇದೆ. ಸೊ ಟೇಸ್ಟ್ ಮಾಡ್ತಾ ಇದ್ದೀವಿ ನಾವು. ಎಲ್ಲ ಟೇಸ್ಟು ಚೆನ್ನಾಗಿದೆ, ಎಲ್ಲ ತಿಂಡಿದ್ದು. ನಿನ್ನೆನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಸೊ ಓವರಾಲ್ ಆಗಿ ಫುಡ್ ತುಂಬ ಚೆನ್ನಾಗಿದೆ, ಡೆಲಿಷಿಯಸ್ ಆಗಿದೆ. ಈಗ ಬಿಸಿ ಬಿಸಿಯಾಗಿ ಪೂರಿ ತಂದು ಕೊಟ್ಟಿದ್ದಾರೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ, ನಮ್ಗೆ ಇಷ್ಟ ಆಯಿತು. ನೀವೇನಾದ್ರು ಫುಡ್ ಲವರ್ ಆಗಿದೆ ಖಂಡಿತ ಇಲ್ಲಿ ಫುಡ್ನೆಲ್ಲ ಎಂಜಾಯ್ ಮಾಡಿ. ನೀವೇನಾದ್ರು ಈ ರೆಸಾರ್ಟಿಗೆ ಬಂದಾಗ ಇಂಡೋರ್ ಆ್ಯಕ್ಟಿವಿಟೀಸ್ ಅಂತ ಅಂದರೆ ಕೇರಮ್ ಇದೆ, ಚೆಸ್ ಇದೆ, ಟೇಬಲ್ ಟೆನ್ನಿಸ್ ಇದೆ, ಆಮೇಲೆ ಫುಟ್ಬಾಲ್ ಎಲ್ಲ ಇದೆ. ಆಮೇಲೆ ಔಟ್ಡೋರ್ ಆ್ಯಕ್ಟಿವಿಟೀಸ್ ಅಂತ ಬಂದಾಗ ಶಟಲ್ ಇದೆ, ಕ್ರಿಕೆಟ್ ಆಡ್ಬೋದು, ಸ್ವಿಮ್ಮಿಂಗ್ ಇದೆ, ಆಮೇಲೆ ಬೆಳಗ್ಗೆ ತೋರಿಸಂಗೆ ನೇಚರ್ ವಾಕ್ ಇದೆ, ಪ್ಲಸ್ ಟ್ರೆಕ್ ಸಹ ಇದೆ. ನೀವೇನೋ ಮಾಡ್ತೀನಿ ಅಂತ ಅಂದರೆ ನೀವೇನಾದ್ರು ಒಂದು ಹಿಲ್ ಟಾಪ್ ಮೇಲೆ ಒಂದು ನೇಚರ್ ಫ್ರೆಂಡ್ಲಿಯಾಗಿ ಮತ್ತು ಕಾಫಿ ಪ್ಲಾಂಟೇಷನ್ ಮಧ್ಯದಲ್ಲಿ, ಎಸ್ಪೆಷಲಿ ಈ ಮುಳ್ಳಯ್ಯನಗಿರಿ ವ್ಯೂ ಏನಾದ್ರು ನೋಡ್ತಾ ಇದ್ದರೆ, ಈ ಥರದ್ದು ಏನಾದ್ರು ನಿಮ್ಮದು ಡೆಸ್ಟಿನೇಷನ್ ಆಗಿದ್ರೆ ನೀವು ಖಂಡಿತ ಬ್ಲೂ ಮೌನ್ ರಿಟ್ರೀಟ್ನ ಕನ್ಸಿಡರ್ ಮಾಡ್ಬೋದು. ನಾವು ಆಲ್ರೆಡಿ ಈ ವಿಡಿಯೋದಲ್ಲಿ ತೋರಿಸ್ದಂಗೆ 2 ಥರ ರೂಮ್ ಬರುತ್ತೆ. ಒಂದು 4000 ರುಪೀಸ್ ಇದೆ. ಆಲ್ಮೋಸ್ಟ್ ಎಲ್ಲ ಕಾಟೇಜಸ್ಸು 4000 ರುಪೀಸೇ ಇದೆ. ಒನ್ ಟೈಪ್ ಕಾಟೇಜ್ ಕಪಲ್ ರೂಮ್ಸ್ ಮಾತ್ರ 5000 ಇದೆ. ನೀವೇನಾದ್ರು ಬಲ್ಕಲ್ಲಿ ಏನಾದ್ರು ಬಂದರೆ ನಿಮಗೆ ಡಿಸ್ಕೌಂಟ್ ಸಹ ಸಿಗುತ್ತೆ. ಅವ್ರ ವೆಬ್ಸೈಟು, ಫೋನ್ ನಂಬರು ಮತ್ತು ಬುಕಿಂಗ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ನೀವು ಅವ್ರನ್ನ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಬುಕಿಂಗ್ ಮಾಡೋಕ್ಕೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ ಕೇಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಯಾರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಚಿಕ್ಕಮಗಳೂರಲ್ಲಿ, ಎಸ್ಪೆಷಲಿ ಈ ಥರ ಇರೋ ಲೊಕೇಶನ್ಗೆ, ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದೇ ರೀತಿ ನಾವು ಹಲವಾರು ರೆಸಾರ್ಟ್ಸು ಮತ್ತು ಹಲವಾರು ಸ್ಟೇಸು, ಎಸ್ಪೆಷಲಿ ಜಂಗಲ್ ಸ್ಟೇಸು, ಜಂಗಲ್ ಕಾಟೇಜಸ್ ಎಲ್ಲ ನಾವು ವಿಸಿಟ್ ಮಾಡಿ ನಮ್ಮ ಎಕ್ಸ್ಪೀರಿಯನ್ಸಸ್ನ ನಾವು ನಿಮಗೆ ಶೇರ್ ಮಾಡಿದ್ದೀವಿ. ಆ ವಿಡಿಯೋ ಲಿಂಕು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರೋ ವಿಡಿಯೋ ಸಹ ಇದೆ. ನಾವು ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟ್ರಾವೆಲ್ ಮೋರ್.